ಈಶ್ವರನ ಜಾತ್ರೆ, ಭಕ್ತರ ಜಾತ್ರೆ, ಭಕ್ತಿಯ ಜಾತ್ರೆ, ಸಾಹಿತ್ಯದ ಜಾತ್ರೆ, ಜ್ಞಾನದ ಜಾತ್ರೆ ಅಂತ ಇಲ್ಲಿ ನಾವೀಗಾಗಲೇ ನಮ್ಮ ಕೊಪ್ಪಳದ ನಾಡಕವಿ ಖ್ಯಾತ ಗಮನದ ಸಾಲುಗಳನ್ನು ನೆನೆಸುತ್ತಾ ಹೆಚ್ಚು ಮಾತನಾಡುವುದಿಲ್ಲ, ಪ್ರೀತಿ ಬಿಡುವುದೇ ಇಲ್ಲ. ಭಕ್ತ ಕೋಟೆಯ ಕೋಟೆಯೊಳಗೆ ಬಂದಿಯಾಗಿರುವ ಬುದ್ಧಿ ಹೆಸರು ಸ್ಪರ್ಶ ಅಂತ ಉಸಿರು ಈ ಒಂದು ಭಕ್ತರ ಭಕ್ತಿಯಿಂದ ಇಲ್ಲಿ ಎಲ್ಲರೂ ಗುರುವಿಗಾಗಿ ಭಕ್ತರು ಕಾಯುತ್ತಾರೆ. ಆದರೆ ಈ ಗವಿಮಠದಲ್ಲಿ ಭಕ್ತರನ್ನ ಗುರು ಕಾಯುವುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ. ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಆಕರ್ಷಕವಾಗಿ ಚಿತ್ರಕಾರದ ಬಣ್ಣದ ಹಾಳೆಗಳಿಂದ ಕಂಗೊಳಿಸಿರುವಂತಹ ಶ್ರೀ ಗವಿಸಿದ್ದೇಶ್ವರನ ಈ ಮಹಾರಥೋತ್ಸವವನ್ನು ನಾವು ಕಣ್ತುಂಬಿಕೊಳ್ಳಲು ಈಗಾಗಲೇ ನೋಡುವಂತೆ ಈ ರಥದ ಮೈದಾನವಿಲ್ಲ. ಭಕ್ತರ ಭಕ್ತಿಯ ಭಾವಗಳಲ್ಲಿ ಜಯಘೋಷಗಳಿಂದ ನಾವು ನೋಡಬಹುದಾಗಿದೆ. ಇನ್ನೇನು ಅಲಂಕಾರಗೊಂಡಿರುವಂತಹ ಈ ರಥವು ಕೆಲವು ನಿಮಿಷಗಳಲ್ಲಿ ಭಕ್ತರನ್ನ ಆ ಜಯಘೋಷದಲ್ಲಿ ಸಾಗುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ರಥೋತ್ಸವದ ಸುತ್ತಲೂ ಶ್ರೀ ಗವಿಮಠದ ಶ್ರೀ ಮಣಿಮೇಲೇಶ್ವರ ಐತಿಹಾಸಿಕ ಸಾರುವಂತಹ ಚಿತ್ರಗಳನ್ನು ನಾವು ಈ ರಥದಲ್ಲಿ ಕಾಣಬಹುದಾಗಿದೆ. ಯುಗದ ಉತ್ಸಾಹ ನೋಡಿರೋ ಎಂದು ಶರಣರು ಸಾರಿದ್ದಾರೆ. ಈ ಯುಗದ ಉತ್ಸಾಹ ನಮ್ಮೂರಿನ ಈ ಗವಿಸಿದ್ದೇಶ್ವರನ ಜಾತ್ರೆಯಾಗಿದೆ. ಶ್ರೀ ಗವಿಮಠವು ಭಕ್ತರ ಮಠ, ಭಕ್ತರ ಭಕ್ತಿಯ ಜೀವಾಳ. ಇದು ಮುಕ್ತಿಯ ಕೇಂದ್ರ. ನಮ್ಮೊಳಗೊಂದು ಹೊರಗೊಂದು ಚಾಚಿದೆ. ಜ್ಞಾನಿ ಸುಜ್ಞಾನಿ ಹೊಸ ಮನುಷ್ಯರನ್ನಾಗಿ ಪರಿವರ್ತನೆ ಮಾಡುವ ಪವಿತ್ರ ಕಾಲವಿದು ನಮ್ಮ ಗವಿಸಿದ್ದೇಶ್ವರನ ಕಾಲ. ಈ ದಿನ ಜಾತ್ರೆಯ ಗಳಿಗೆಯಲ್ಲಿ ನಮ್ಮೂರಿನ ನಮ್ಮ ಅಜ್ಞಾನ ತೊಲಗಿಸಿ ನಮ್ಮೊಳಗಿರುವಂತಹ ಅಂಧಕಾರವನ್ನ ಇಲ್ಲವಾಗಲಿ, ರಥವನ್ನು ದೂರವಾಗಲಿ, ಬೆಳಕಿನಡೆಗೆ ಸಾಗುವ ನಮ್ಮ ದಿಕ್ಕಿಗೆ ಈ ಜಾತ್ರೆ ಹಿನ್ನಡೆಯಾಗಲಿ. ಶ್ರೀಗಳ ಒಂದು ಅಪೇಕ್ಷೆಯಂತೆ ಸಮಾಜ ಪರವಾಗಿ, ಸಮಾಜದ ಮುಖಿಯಾಗಿ, ಪ್ರಾಮಾಣಿಕರಾಗಿ ಜೀವನ ಶೈಲಿ ಹೊಂದುವಂತಹ ಪ್ರಮಾಣದಲ್ಲಿ ನಾವೆಲ್ಲ ನಮ್ಮ ಮನೆಗಳಿಗೆ ತೆರಳೋಣ ಅಂತ ಹೇಳುತ್ತಾ ಈ ಗವಿಸಿದ್ದೇಶ್ವರನ ಮಹಾ ಜಾತ್ರೆಯಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ತಮ್ಮ ಹರಕೆಯನ್ನ ಹೊತ್ತುಕೊಂಡು ಬಂದು ಗವಿಸಿದ್ದೇಶ್ವರನ ರಥೋತ್ಸವಕ್ಕೆ ನಾವೆಲ್ಲ ಆ ಒಂದು ಹರಕೆಯನ್ನ ತೀರಿಸುವುದರೊಂದು ನಾವು ಕಂಡುಕೊಂಡು ಬರುವುದಾಗಿದೆ. ಇಂದು ಬೆಳಗಿನ ಜಾವ ಇಲ್ಲಿಂದಲೇ ಭಕ್ತರೆಲ್ಲರೂ ದೀರ್ಘದಂಡ ನಮಸ್ಕಾರವನ್ನು ಹಾಕುವುದರಿಂದ ಹರಕೆಯನ್ನೆಲ್ಲವನ್ನು ತೀರಿಸುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ವಿಡಿಯೋ ಕಾಲ್ ಮಾಡಂತ ಹೇಳ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ ನಾನು ಅಂತ ವಿಡಿಯೋ ಕಾಲ್ ಮಾಡಲಿ ಕೇಳ್ದೆ ನೋಡ್ತಾ ವಿಡಿಯೋ ಕಾಲ್ ನೀನು ಹಚ್ಚಲ್ಲ ಹಚ್ತೀನಿ ಜನ ಹೋಗಿ ಜಮರ್ ರನ್ ಮಾಡ್ಬೋದು ನೋಡಿದೆ. ನಾನು ವಿಡಿಯೋದಾಗ ಮಾಡಿದ್ದೆ. ಇವಾಗ ಉಳ್ಯಾದ ನಮಗೆ ನೆನಪು.